ಓಕೆ, ನಿಮಗೆ ಅಂದ್ರೆ ಈ ಆಫರ್ ಬಂದಾಗ ನೀವು ಒಪ್ಕೊಂಡಾಗ ಏನಾದ್ರೂ ಅದೊಂದು ಅಂಜಿಕೆ ಇತ್ತಾ? ಅಂದ್ರೆ ಈಗ ಆಲ್ರೆಡಿ ಒಂದು ದೊಡ್ಡ ಕಾಂಟ್ರವರ್ಸಿ ಆಗ್ಬಿಟ್ಟಿದೆ, ಒಂದ್ಸಲಿ ಜೈಲಿಗೆ ಬೇರೆ ಹೋಗಿ ಬಂದ್ಬಿಟ್ಟಿದೀನಿ, ಸೊ ಜನ ನನ್ನನ್ನು ಹೇಗೆ ಅಕ್ಸೆಪ್ಟ್ ಮಾಡ್ತಾರೋ ಏನೋ ಅನ್ನೋದೇನಾದ್ರೂ ಭಯ ಇತ್ತಾ ನಿಮಗೆ? ನನಗೆ ಆ ಭಯ ಇರಲಿಲ್ಲ. ಯಾಕಂದ್ರೆ ನಾನು ಈ ತರದ ಸವಾಲುಗಳನ್ನು ಬದುಕಲು ತುಂಬಾ ಸಲ ಎದುರಿಸಿದವಳು. ನನಗೆ ನನ್ನ ಕ್ಷೇತ್ರಕ್ಕೆ ಇದು ಹೊಸದಲ್ಲ. ನಮ್ಮ ಕ್ಷೇತ್ರಕ್ಕೆ ಯಾರೇ ಬಂದರೂ ನನ್ನ ಥರದ ಸವಾಲುಗಳನ್ನು ಎದುರಿಸಲೇಬೇಕು ಅವ್ರಿಗೆ ಅದು ಸಹಜ ಕೂಡ. ಹಾಗಾಗಿ ನನಗದೇನೋ ನನ್ನ ಜೊತೆಗೆ ನಿಂತಿದ್ದ ಬೆಂಬಲಿಗರು ಕಾರ್ಯಕರ್ತರು ಯಾವತ್ತೂ ನನ್ನ ಕೈ ಬಿಡ್ತಾರೆ ಅಂತ ನಂಗೆ ಅನಿಸಿರ್ಲಿಲ್ಲ. ನಾನು ಹೊರಗಡೆ ಬಂದಾಗಲೇ ಅದು ಇತ್ತು. ಮತ್ತು ನನಗೆ ಏನನ್ನು ಕಳ್ಕೊಳ್ಳುವ ಭಯ ಇರಲಿಲ್ಲ, ಏನನ್ನು ಪಡ್ಕೊಳ್ಬೇಕು ಅನ್ನೋ ನಿರೀಕ್ಷೆನೂ ಇರಲಿಲ್ಲ ಬಿಗ್ ಬಾಸಿಂದ. ನಾನು ನನ್ನ ಜೊತೆ ಮೀಟಿಂಗ್ ಆದಾಗ ಮೊದಲಿಗೆ ಅದನ್ನೇ ಹೇಳಿದ್ದೆ, ಏನು ನಿರೀಕ್ಷೆ ಮಾಡ್ತೀರಿ ಬಿಗ್ ಬಾಸಿಂದ ಅಂತ ಕೇಳಿದಾಗ, ಏನನ್ನೂ ಮಾಡಲ್ಲ, ನಾನೇನೂ ಕಳ್ಕೊಳ್ಳೋದಿಲ್ಲ, ಕಳ್ಕೊಳ್ಳೋಕೆ ನನ್ನ ಹತ್ರ ಏನೂ ಇಲ್ಲ, ಮತ್ತು ಗಳಿಸ್ಬೇಕು ಅನ್ನೋ ನಿರೀಕ್ಷೆ ಖಂಡಿತ ಇಲ್ಲ. ಯಾಕಂದ್ರೆ ನಂದು ಯೋಚನೆಗಳು, ನಾನು ಕೆಲಸ ಮಾಡಬೇಕಾದ ಕ್ಷೇತ್ರನೇ ಬೇರೆ. ಹಾಗಾಗಿ ನಿಮ್ಮಿಂದ ಏನೋ ನಿರೀಕ್ಷೆ ನಾನು ಖಂಡಿತ ಇಟ್ಕೊಳ್ಳೋದಿಲ್ಲ. ಏನು ಬಂದರೂ ಒಂದು ಸಮಾಧಾನ, ಒಂದು ತೃಪ್ತಿ, ಅಮ್ಮಂಗೊಂದು ಖುಷಿ, ಇಷ್ಟು ಮಾತ್ರ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಅಮ್ಮನ ಖುಷಿ ಬಹುಶಃ ನಾನು ಜೀವನ ಪರ್ಯಂತ ಏನು ಮಾಡಿದ್ರೂ ನಾನು ಕೊಡೋದಕ್ಕೆ ಸಾಧ್ಯ ಆಗದೇ ಇರೋ ಖುಷಿಯನ್ನು ಈ ಬಿಗ್ ಬಾಸ್ ವೇದಿಕೆ ಕೊಟ್ಟಿದೆ. ಮತ್ತು ನಾನು ತುಂಬ ಗಳಿಸ್ಕೊಂಡೆ. ನಾನು ಅಂದ್ಕೊಂಡಿದ್ದೆ ಏನೂ ಗಳಿಸೋದಿಲ್ಲ ಅಂತ, ತುಂಬ ಗಳಿಸ್ಕೊಂಡಿದ್ದೀನಿ. ಅದ್ರ ಬಗ್ಗೆ ತುಂಬ ಖುಷಿ ಇದೆ.